ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸ್ನೇಹಿತರೆ, ನೋಡಿ, ಈ ಮಹಾಲಯ ಅಮಾವಾಸ್ಯೆ ದಿನ ನಾವು ಇಂಥ ಗಿಡಗಳನ್ನ ನೆಟ್ಟಿದ್ದೆ ಆದರೆ, ಅಂದರೆ ನಮ್ಮ ಪಿತೃ ದೇವತೆಗಳ ಹೆಸರಿನಲ್ಲಿ ನಾವು ಇಂಥ ಗಿಡಗಳನ್ನ ನೆಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋಂಥ ಎಷ್ಟೋ ದೋಷಗಳು ಮತ್ತು ನಾವು ಮಾಡಿರೋಂಥ ಕರ್ಮಗಳೆಲ್ಲ ಬಗೆಹರಿಯೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಾವು ಯಾವ ಮರಗಳನ್ನ ನೆಟ್ಟಿದ್ರೆ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು ನಮ್ಮ ಜಮೀನಿರುತ್ತೆ, ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ, ಅಥವಾ ನಮ್ಮಲ್ಲಿ ಯಾವುದೋ ಒಂದು ದೋಷಗಳಿದ್ದಾಗ ನಾವು ಇಂಥ ಮರಗಳನ್ನ ಅವರ ಹೆಸರುಗಳಿಗೆ, ಅಂದರೆ ಯಾರ್ಯಾರು ಹೋಗಿರ್ತಾರೋ ಅವರಿಗೆ ತಕ್ಕಂತೆ ನಾವು ಮರ ಗಿಡಗಳನ್ನ ನೆಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋಂಥ ಎಷ್ಟೋ ದಾರಿದ್ರ್ಯತನ ಅನ್ನೋದು ದೂರ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಯಾವ ಯಾವ ಮರಗಳನ್ನ ನೆಡಬೇಕು, ಅಕಸ್ಮಾತು ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಪಿತೃದೇವತೆಗಳು ಹೋಗಿದ್ರೆ ಸಮಾಧಿಗಳ ಹತ್ರ ನೀವು ಜಾಗಗಳಿದ್ದರೆ ಇಂಥ ಗಿಡಗಳನ್ನ ನೀವು ಅವರ ಹೆಸರಲ್ಲಿ ನೆಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ಎಷ್ಟೋ ದೋಷಗಳೆಲ್ಲ ಹೋಗೋದಕ್ಕೆ ಸಹಾಯ ಆಗುತ್ತೆ. ಅಕಸ್ಮಾತು ನೀವು ಸಮಾಧಿಗಳ ಹತ್ರ ಜಾಗ ಇಲ್ದಿದ್ದವರು ಅವರ ಹೆಸರಲ್ಲಿ ದೇವಸ್ಥಾನಗಳಿಗೆ ನೀವು ಇಂಥ ಮರಗಳನ್ನ ದಾನವಾಗಿ ಕೊಟ್ಟಿದ್ದೆ ಆದರೆ, ಅಥವಾ ನೀವು ಅಂಥ ಮರಗಳನ್ನ ದೇವಸ್ಥಾನದ ಜಾಗಗಳಲ್ಲಿ ನೆಟ್ಟಿದ್ದೆ ಆದರೆ, ಅಥವಾ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನೀವು ಇಂಥ ಮರಗಳನ್ನ ನೆಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ನೋಡಿ, ಈ ಮಹಾಲಯ ಅಮಾವಾಸ್ಯೆ ಅನ್ನೋದು ಅಕ್ಟೋಬರ್ 2ನೇ ತಾರೀಕು ಆಚರಿಸಲಾಗುತ್ತಿದೆ. ಅದೇ ದಿನ ಸೂರ್ಯಗ್ರಹಣ ಕೂಡ ಇರೋದ್ರಿಂದ ಖಂಡಿತವಾಗ್ಲೂ ಪಿತೃಗಳಿಗೆ ವಿಶೇಷ ದಿನ ಆಗಿರೋದ್ರಿಂದ 15 ದಿನಗಳ ಪಿತೃಪಕ್ಷವು ಈ ದಿನದಂದು ಮುಕ್ತಾಯಗೊಳ್ಳುತ್ತದೆ. ಪಿತೃಪಕ್ಷದಲ್ಲಿ ಭೂಮಿಗೆ ಬಂದಂಥ ಪಿತೃಗಳನ್ನು ಪುನಃ ಪಿತೃಲೋಕಕ್ಕೆ ಗೌರವದೊಂದಿಗೆ ಕಳಿಸಲಾಗುತ್ತದೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಖಂಡಿತವಾಗ್ಲೂ ನಾವು ಪಿತೃ ಕಾರ್ಯಗಳನ್ನ ನಾವು ಮಾಡಲೇಬೇಕಾಗುತ್ತೆ. ಪಿತೃ ಕಾರ್ಯಗಳನ್ನ ನಾವು ಅವತ್ತಿನ ದಿನ ಖಂಡಿತವಾಗ್ಲೂ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೂ ಅವತ್ತಿನ ದಿನ ನಾವು ಏನು ಮಾಡಬೇಕು ಅಂತ ಅಂದರೆ, ನೋಡಿ, ಪಿತೃ ಪಕ್ಷದಲ್ಲಿ ಭೂಮಿಗೆ ಬಂದಂತಹ ಪಿತೃಗಳನ್ನು ಪುನಃ ಪಿತೃಲೋಕಕ್ಕೆ ಗೌರವಪೂರ್ವಕವಾಗಿ ಕಳಿಸಲಾಗುತ್ತದೆ. ಮಹಾಲಯ ಅಮಾವಾಸ್ಯೆಯಂದು ಪೂರ್ವಜರ ಹೆಸರಿನಲ್ಲಿ ದರ್ಪಣ, ಪಿಂಡದಾನ ಮತ್ತು ಶ್ರಾದ್ದ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಈ ದಿನ ಸಾವಿನ ದಿನಾಂಕ ತಿಳಿದಿಲ್ಲದ ಜನರಿಗೆ ಶ್ರಾದ್ದವನ್ನು ಮಾಡಲಾಗುತ್ತದೆ. ಈ ದಿನ ಪೂರ್ವಜರ ಹೆಸರಿನಲ್ಲಿ ಮರಗಳು ಮತ್ತು ಗಿಡಗಳನ್ನು ನೆಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಇದನ್ನು ಮಾಡುವುದರಿಂದ ನೋಡಿ, ಇದನ್ನು ಮಾಡುವುದರಿಂದ ನಮ್ಮ ಪೂರ್ವಜರಿಗೆ ಅವರಿಗೆ ನಾವು ಒಂದು ಕೃತಜ್ಞತಾ ಭಾವವನ್ನು ಮತ್ತು ಸಲ್ಲಿಸೋಂಗಾಗುತ್ತೆ ಮತ್ತು ಪಿತೃದೋಷದಿಂದ ಮುಕ್ತಿ ಕೂಡ ದೊರೆಯುತ್ತದೆ. ಮಹಾಲಯ ಅಮಾವಾಸ್ಯೆ ದಿನದಂದು ಸಂಭವಿಸಲಿರುವ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಈ ಗ್ರಹಣದ ಸೂತಕದ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ದಿನದಂದು ಯಾವುದೇ ಸಂದೇಹವಿಲ್ಲದೆ ಶ್ರಾದ್ದವನ್ನು ಮಾಡಬಹುದು. ಮಹಾಲಯ ಅಮಾವಾಸ್ಯೆಯಂದು ಪೂರ್ವಜರ ಹೆಸರಿನಲ್ಲಿ ದಾನ, ಪಿಂಡದಾನ, ಬ್ರಾಹ್ಮಣರಿಗೆ ಆಹಾರ ಹಾಗೂ ಗಿಡಗಳನ್ನು ನೆಡುವ ಮೂಲಕ ಪಿತೃಗಳ ಆತ್ಮಕ್ಕೆ ಶಾಂತಿ ನೀಡಬಹುದು. ದೇವತೆಗಳ ಜೊತೆಗೆ ಪೂರ್ವಜರು ಸಹ ಅರಳಿ ಮರದಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ. ಆದ್ದರಿಂದ ಅರಳಿ ಮರಕ್ಕೆ ನೀರನ್ನು ನೀಡುವುದು ಮತ್ತು ಸರ್ವಪಿತೃ ಅಮಾವಾಸ್ಯೆಯಂದು ದೀಪವನ್ನು ಬೆಳಗಿಸುವುದು ವಿಶೇಷವಾದ ಮಹತ್ವವನ್ನು ಹೊಂದಿದೆ. ಮರಗಳು ಮತ್ತು ಸಸ್ಯಗಳನ್ನು ನೆಡುವುದರಿಂದ ಪೂರ್ವಜರನ್ನು ಸಂತೋಷಪಡಿಸುವುದು ಮಾತ್ರವಲ್ಲದೆ ಮರಗಳು ಹಾಗೂ ಸಸ್ಯಗಳು ನೋಡಿ
ಮರಗಳು ಮತ್ತು ಸಸ್ಯಗಳನ್ನು ನೆಡುವುದರಿಂದ ನಮ್ಮ ಜೀವನದಲ್ಲಿರುವಂಥ ಆರ್ಥಿಕ ಸಂಕಷ್ಟಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮಲ್ಲಿ ಋಣಾತ್ಮಕ ಮತ್ತು ಧನಾತ್ಮಕ ಶಕ್ತಿಗಳು ನಿವಾರಣೆಯಾಗಿ ಧನಾತ್ಮಕ ಶಕ್ತಿಗಳು ಪ್ರೇರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಪಿತೃಪಕ್ಷದಲ್ಲಿ ಮರಗಳನ್ನು ನೆಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತೆ. ಪೌರಾಣಿಕ ನಂಬಿಕೆಯ ಪ್ರಕಾರ ವಿಷ್ಣು ದೇವರು ಬಿಲ್ವ ಮರದಲ್ಲಿ, ತುಳಸಿ ಮುಂತಾದ ಸಸ್ಯಗಳಲ್ಲಿ ನೆಲೆಸಿರುತ್ತಾರೆ. ನೋಡಿ, ವಿಷ್ಣು ದೇವರು ಬಿಲ್ವಪತ್ರಲ್ಲೂ ನೆಲೆಸಿರ್ತಾರೆ ಅಂತೆ, ತುಳಸಿ ಗಿಡದಲ್ಲೂ ನೆಲೆಸಿದ್ದಾರೆ ಮತ್ತು ದೇವರುಗಳು ಇತರ ಮರಗಳಲ್ಲಿ ನೆಲೆಸಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು 10ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಅರಳಿ ಮರವನ್ನು ತನ್ನ ರೂಪವೆಂದು ವಿವರಿಸಿದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅರಳಿ ಗಿಡವನ್ನು ನದಿ ದಡದಲ್ಲಿ, ಪ್ರಯಾಗ, ಹರಿದ್ವಾರ, ಗಯಾ ಮತ್ತು ಇತರ ಯಾತ್ರಾ ಸ್ಥಳಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ನೆಡುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ ಮತ್ತು ಆಶೀರ್ವಾದ ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ. ಅಕಸ್ಮಾತ್ ನಿಮಗೆ ಎಲ್ಲಾದರೂ ನದಿ ದಡಗಳಲ್ಲಿ ಜಾಗ ಇದ್ದರೆ, ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಕೆರೆ ದಡಗಳಲ್ಲಿ ನಿಮ್ಮ ತೋಟಗಳಿದ್ದರೆ ಅಲ್ಲಿ ಕೂಡ ನೀವು ಅರಳಿ ಮರನ ಅಂದರೆ ಹಾಕ್ಬೋದು. ಅಕಸ್ಮಾತ್ ನಿಮಗೆ ಜಾಗ ಇಲ್ಲ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದರೂ ದೇವಸ್ಥಾನಗಳಲ್ಲಿ ಜಾಗಗಳಿದ್ದು ಅದು ನದಿ ದಡದಲ್ಲಿದ್ದರೆ ಅಂಥವರು ಏನು ಮಾಡಬೇಕು ಅಂದರೆ ಅರಳಿ ಮರನ ನೀವು ತಗೊಂಡೋಗಿ ಅಲ್ಲಿರೋಂಥ ಪುರೋಹಿತರುಗಳಿಗೆ ಕೊಟ್ಟು ನೀವು ಆ ಅರಳಿ ಮರನ ನೀವು ನಡೆಸೋದ್ರಿಂದ ಅಥವಾ ನೀವೇ ಅದನ್ನು ನೆಟ್ಟಿ ಬರೋದ್ರಿಂದ ಖಂಡಿತವಾಗ್ಲೂ ವಿಷ್ಣು ದೇವರ ಆಶೀರ್ವಾದ ಖಂಡಿತವಾಗ್ಲೂ ನಮಗೆ ಸಿಗುತ್ತೆ. ಈ ರೀತಿ ಕೂಡ ನೀವು ಮಾಡಬಹುದು. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಯಾವ ಸಸ್ಯಗಳು ಪಿತೃಗಳ ಆತ್ಮವನ್ನು ಸಂತುಷ್ಟಗೊಳಿಸುವುದು ಅಂದರೆ ಪಿತೃಪಕ್ಷದ ಸಮಯದಲ್ಲಿ ಅರಳಿ ಮರವನ್ನು ನಿಯಮಿತವಾಗಿ ಪೂಜಿಸುವ ಮತ್ತು ನೀರನ್ನು ಅರ್ಪಿಸುವ ಮತ್ತು ದೀಪವನ್ನು ಬೆಳಗಿಸುವ ಮೂಲಕ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು. ಬಳ್ಳಿ ಗಿಡ ನೆಟ್ಟರೆ ಅತೃಪ್ತ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಇದು ವಿಮೋಚನೆ ಮತ್ತು ಮೋಕ್ಷವನ್ನು ನೀಡುವ ಮರವೆಂದು ಪರಿಗಣಿಸಲಾಗಿದೆ. ಅದಕ್ಕೋಸ್ಕರ ನಾವು ಮಹಾಲಯ ಅಮಾವಾಸ್ಯೆ ಎಂದು ಈ ರೀತಿ ಗಿಡಗಳನ್ನ ನೆಡಬೇಕಾಗುತ್ತೆ. ನೋಡಿ, ಅರಳಿ ಮರನ ನೀವು ನೆಡ್ಬೋದು ದೇವಸ್ಥಾನಗಳಿಗೆ ಹೋಗಿ. ಮಹಾಲಯ ಅಮಾವಾಸ್ಯೆ ಎಂದು ಶಿವನಿಗೆ ಗಂಗಾಜಲ ಮಿಶ್ರಿತ ಬಿಲ್ವಪತ್ರೆಯನ್ನು ಅರ್ಪಿಸುವುದರಿಂದ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಆಲದ ಮರದ ಕೆಳಗೆ ಕುಳಿತು ಶಿವನನ್ನು ಪೂಜಿಸುವುದರಿಂದ ಪೂರ್ವಜರ ಆತ್ಮ ಶಾಂತರಾಗುತ್ತಾರೆ. ನೋಡಿ, ನೀವೇನಾದ್ರೂ ನಿಮ್ಮ ಪೂರ್ವಜರಿಗೆ ಆತ್ಮಕ್ಕೆ ಶಾಂತಿ ಕೊಡಬೇಕು ಅನ್ನೋರು ಬಿಲ್ವಪತ್ರೆನ ತಗೊಂಡೋಗಿ ಆಲದ ಮರದ ಕೆಳಗಡೆ ಕೂತ್ಕೊಂಡು ಅವರಿಗೆ ನೀವು ಆ ಆಲದ ಮರಕ್ಕೆ ನೀರು ಹಾಕಿ ಬಿಲ್ವಪತ್ರೆ ಹಾಕಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಪೂರ್ವಿಕರು ಯಾರಾದರೂ ಇದ್ದರೆ ಅವರ ಆತ್ಮಕ್ಕೆ ಶಾಂತಿ ಕೂಡ ಸಿಗುತ್ತದೆ. ಪಿತೃಪಕ್ಷದ ಸಂದರ್ಭದಲ್ಲಿ ಮನೆಯಲ್ಲಿ ತುಳಸಿಯನ್ನು ನೆಟ್ಟು ಪೂರ್ವಜರ ಸೇವೆ ಮಾಡುವುದರಿಂದ ತೃಪ್ತಿ ಕೂಡ ಸಿಗುತ್ತದೆ. ನೋಡಿ, ಈ ರೀತಿ ನೀವು ಮಾಡ್ಕೊಬೋದು. ಅದಾದಮೇಲೆ ನೋಡಿ, ಮಹಾಲಯ ಅಮಾವಾಸ್ಯೆ ದಿನ ಯಾವ ಗಿಡ ನೆಡಬೇಕು? ಮರಣ ಹೊಂದಿದ ವಿವಾಹಿತ ಮಹಿಳೆಯರು ಸೀತಾಫಲ, ಅಶೋಕ, ತುಳಸಿ ಮೊದಲಾದ ಗಿಡಗಳನ್ನು ನೆಡಬೇಕು. ಅಂದರೆ ನಿಮ್ಮ ಮನೆಯಲ್ಲಿ ಮದುವೆ ಆಗಿರೋಂಥ ಹೆಣ್ಮಕ್ಳು ಯಾರಾದರೂ ಸತ್ತೋಗಿದ್ರೆ ಅಂಥವರ ಹೆಸರಲ್ಲಿ ನೀವು ಯಾವ ಮರಗಳನ್ನ ನೆಡಬೇಕು ಅಂದರೆ ಸೀತಾಫಲ ಮತ್ತು ಅಶೋಕ ಮರ ಮತ್ತು ತುಳಸಿ ಗಿಡ, ಇಂಥದನ್ನು ನೀವು ಅವರ ಹೆಸರಿನಲ್ಲಿ ದೇವಸ್ಥಾನಗಳಿಗೆ ಹೋಗಿ ನೀವು ಮರಗಳನ್ನ ಅಥವಾ ಗಿಡಗಳನ್ನ ನೆಡೋದ್ರಿಂದ ಅವ್ರಿಗೆ ಏನಾದರೂ ಅವರು ಗೊತ್ತಿಲ್ಲದಿದ್ದಲೇ ಏನಾದರೂ ದೋಷಗಳನ್ನ ಮಾಡಿದರೆ ಪಿತೃ ಕಾರ್ಯಗಳ ಅಂದರೆ ಪಿತೃದೋಷಗಳಿಂದ ಅವರು ನರಳ್ತಾ ಇದ್ದರೆ ಅಂಥದಕ್ಕೆ ನೀವು ಮುಕ್ತಿನ ಕೊಡಬೇಕು ಅಂತ ಬಯಸೋವಂಥವ್ರು ಅವರ ಹೆಸರಲ್ಲಿ ಸೀತಾಫಲ, ಅಶೋಕ ಮರ, ತುಳಸಿ ಗಿಡ ಇಂಥದ್ದನ್ನು ನೀವು ದೇವಸ್ಥಾನಕ್ಕೆ ಕೊಡ್ಬೋದು. ಇಲ್ಲ ನಿಮ್ಮ ಜಮೀನುಗಳಲ್ಲಿ ಆ ಮರಗಳನ್ನ ನೆಡ್ಬೋದು ಅಥವಾ ಸಮಾಧಿ ಸ್ಥಳಗಳಲ್ಲಿ ನೀವು ಇಂಥ ಗಿಡಗಳನ್ನ ನೆಡ್ಬೋದು. ಮರಣ ಹೊಂದಿದ
ಅವಿವಾಹಿತ ಹುಡುಗ ಅಥವಾ ಹುಡುಗಿಗೆ ಅಂದರೆ ಮದುವೆ ಆಗ್ದಲೇ ಸತ್ತಿರೋ ಅಂಥ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅಂಥವರ ಹೆಸರಿನಲ್ಲಿ ನೀವು ಯಾವ ಗಿಡನ ನೆಡಬೇಕು ಅಂದರೆ ಅಂಜೂರದ ಗಿಡಗಳನ್ನ ನೀವು ನೆಡಬೇಕಾಗುತ್ತೆ. ಅಂಜೂರ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡ ಮತ್ತು ದಾಳಿಂಬೆ ಗಿಡಗಳನ್ನ ನೀವು ನೆಡಬೇಕಾಗುತ್ತೆ. ಅಂದರೆ ಯಾರಾದರೂ ಮದುವೆ ಆಗಿಲ್ದಿರೋಂಥವ್ರು ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ಅಕಸ್ಮಾತು ಅವರಿಗೆ ಗೊತ್ತಿಲ್ಲದಂಗೆ ಕಾಯಿಲೆ ಬಂದು ಸತ್ತೋಗಿರ್ತಾರೆ, ಅಥವಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರ್ತೀರ, ಶಸ್ತ್ರಚಿಕಿತ್ಸೆ ಮಾಡುವಾಗ ಅದು ಸರಿಯಾಗಿ ಕೆಲಸ ಮಾಡ್ದಲೇನೆ ಸಕ್ಸಸ್ ಆಗ್ದಲೇ ಸತ್ತಿರೋ ಅಂಥವ್ರು ನಿಮ್ಮ ಮನೇಲಿದ್ದರೆ ಅಂಥವರಿಗೋಸ್ಕರ ನೀವು ಅಂಜೂರದ ಗಿಡ ಮತ್ತು ನೆಲ್ಲಿಕಾಯಿ ಗಿಡ ಮತ್ತು ದಾಳಿಂಬೆ ಗಿಡನ ನೀವು ನೆಡಬೇಕಾಗುತ್ತೆ. ಅದಾದಮೇಲೆ ನೀವು ಮರಣ ಹೊಂದಿದ ತಂದೆ, ಅಜ್ಜ ಮತ್ತು ಮುತ್ತಜ್ಜನಿಗೆ ನೀವು ಯಾವ ರೀತಿ ಮರನ ನೆಡಬೇಕು ಅಂದರೆ, ನೀವು ನಿಮ್ಮ ಪೂರ್ವಿಕರು ಅಂದರೆ ಅಜ್ಜಂದ್ರು ಹೋಗಿದ್ರೆ ಅಥವಾ ಅಪ್ಪಂದ್ರು ಹೋಗಿದ್ರೆ, ಮುತ್ತಾತಂದ್ರು ಹೋಗಿದ್ರೆ ಅಂಥವರ ಹೆಸರಲ್ಲಿ ನೀವು ಅರಳಿ ಮರ ಮತ್ತು ಬಿಲ್ವಪತ್ರೆ ಮತ್ತು ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಲದ ಮರವನ್ನು ನೆಡಬೇಕಾಗುತ್ತೆ. ನಿಮಗೆ ಎಲ್ಲಾದರೂ ಜಾಗ ಇದೆ ಅಂತ ಅಂದರೆ ದೇವಸ್ಥಾನಗಳಲ್ಲಿ ಬೇಕಾದಷ್ಟು ಜಾಗಗಳು ಹಳ್ಳಿ ಕಡೆಗಳಲ್ಲಿ ಇರುತ್ತೆ. ಅಂಥ ಕಡೆನೂ ನೀವು ಹೋಗಿ ಬೇಕಾದರೆ ನೀವು ದುಡ್ಡು ಕೊಟ್ಟು ಅಲ್ಲಿ ಗಿಡಗಳನ್ನ ನಡೆಸಿಸ್ಬೋದು. ಇಲ್ಲ ನಾವೇ ಗಿಡಗಳನ್ನ ತಗೊಂಡೋಗಿ ದೇವಸ್ಥಾನಗಳಿಗೆ ನೆಡ್ತೀವಿ ಅಂದರೆ ಅವರ ಹೆಸರಲ್ಲಿ ನೆಡ್ಬೋದು, ಅಥವಾ ಸಮಾಧಿ ಇರೋವಂಥ ಜಾಗಗಳಲ್ಲಿದ್ದರೆ ಅಲ್ಲಿ ನೀವು ನೆಡ್ಬೋದು. ಒಟ್ಟಿನಲ್ಲಿ ಇಂಥ ಗಿಡಗಳನ್ನ ನೆಡಬೇಕಾಗುತ್ತೆ ಅವರ ಹೆಸರಲ್ಲಿ. ಆಮೇಲೆ ಮರಣ ಹೊಂದಿದ ತಾಯಿ, ಅಜ್ಜಿಗೆ ಶ್ರೀಗಂಧದ ಗಿಡಗಳನ್ನ ನೀವು ಒಡಬೇಕಾಗುತ್ತೆ. ಅದರಲ್ಲೂ ನೋಡಿ ಅರಳಿ ಗಿಡದ ಪಲಾಶ ಗಿಡಗಳನ್ನು ನೀಡಬೇಕಾಗುತ್ತೆ. ಅಜ್ಜಿ ಮತ್ತು ಅಮ್ಮಂದ್ರು ಹೋಗಿದ್ರೆ ಶ್ರೀಗಂಧದ ಮರಗಳನ್ನ ನೀವು ನೆಡಬೇಕಾಗುತ್ತೆ. ಅಪಘಾತದಲ್ಲಿ ಸಾವಿಗೀಡಾದವರು ಏನಾದರೂ ಸತ್ತೋಗಿದ್ರೆ, ಯಾರೇ ಆಗಿರ್ಬೋದು, ಅಪಘಾತದಲ್ಲಿ ಯಾರಾದರೂ ನಿಮ್ಮ ಮನೆಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿರೋ ಅಂಥವ್ರು ಇದ್ದರೆ ಅಂಥವರ ಹೆಸರಲ್ಲಿ ನೀವು ಬೇವಿನ ಮರ ಮತ್ತು ಶಮಿ ಮರ ಮತ್ತು ಅರಳಿ ಮರ, ಆಲದ ಮರಗಳನ್ನು ನೆಡಬೇಕಾಗುತ್ತೆ. ನೋಡಿ, ಈ ರೀತಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆಮೇಲೆ ನೋಡಿ, ನೀವು ನಿಮ್ಮ ತಾಯಿ ಮತ್ತು ಅಜ್ಜಿ ಏನಾದರೂ ಹೋಗಿದ್ರೆ ಅಂಥವರ ಹೆಸರಲ್ಲಿ ಶ್ರೀಗಂಧ ಮರ, ಅರಳಿ ಮರ ಮತ್ತು ಪಲಾಶ ಗಿಡಗಳಂತ ಸಿಗುತ್ತೆ, ಅಂಥದ್ದನ್ನು ನೆಡಬೇಕು. ಅಪಘಾತದಲ್ಲಿ ಏನಾದರೂ ಸಾವಿಗೀಡಾದವ್ರು ಏನಾದರೂ ಸತ್ತೋಗಿದ್ರೆ ಅಂಥವರ ಹೆಸರಲ್ಲಿ ಬೇವಿನ ಮರ, ಶಮಿ ಮರ, ಅರಳಿ ಮರ, ಆಲದ ಮರ ಇವುಗಳನ್ನು ನೆಡಬೇಕಾಗುತ್ತೆ. ಮರಣ ಹೊಂದಿದ ಮಕ್ಕಳಿಗೆ ಹುಣಸೆ ಮರ, ಪೇರಳೆ ಮರ, ಮಾವಿನ ಗಿಡಗಳನ್ನು ನೆಡಬೇಕಾಗುತ್ತೆ. ಅಂದರೆ ತಂದೆ ತಾಯಿಗಳಿದ್ದು ಮಕ್ಕಳು ಏನಾದರೂ ಸತ್ತೋಗಿದ್ರೆ ಅಂಥವರು ನಮ್ಮ ಮಗುಗೆ ಅಥವಾ ನಮ್ಮ ಮಗನೋ ಮಗಳಿಗೆ ಮುಕ್ತಿ ಸಿಗಬೇಕು ಅಂತ ಬಯಸೋ ಅಂಥವರು ಹುಣಸೆ ದೇವಸ್ಥಾನಗಳಿಗೆ ತಗೊಂಡೋಗಿ ಹುಣಸೆ ಮರ ಕೊಡ್ಬೋದು, ನೇರಳೆ ಮರ ಕೊಡ್ಬೋದು, ಮಾವಿನ ಗಿಡಗಳನ್ನ ನೀವು ಅವರ ಹೆಸರಲ್ಲಿ ನೀವು ಊರಿಸ್ಬೋದು, ಅಥವಾ ಎಲ್ಲಾದರೂ ಜಮೀನುಗಳಿದ್ರೆ ಅಲ್ಲಿ ನೀವು ಊರಿಸ್ಬೋದು. ಈ ರೀತಿ ನೀವು ಗಿಡಗಳನ್ನ ನೆಡಬೇಕಾಗುತ್ತೆ. ನೋಡಿ, ಈ ಕಾರಣಕ್ಕಾಗಿಯೇ ಅರಳಿ ಮರದ ಕೆಳಗೆ ಶ್ರಾದ್ದವನ್ನು ಮಾಡಿ. ಯಾಕಂದರೆ ನೋಡಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಾವು ನದಿ ದಡಗಳಲ್ಲಿ ನಾವು ಈ ರೀತಿ ಶ್ರಾದ್ದಗಳನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಪೂರ್ವಿಕರಿಗೆ ನಾವು ಯಾವುದಾದ್ರೂ ಒಂದು ಅಂದ್ಕೊಂಡಿರೋ ಅಂಥ ಕೆಲಸಗಳು ಸಿದ್ಧಿ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ನದಿ ದಡದಲ್ಲಿ ಮತ್ತು ಅರಳಿ ಮರದ ಕೆಳಗೆ ಶ್ರಾದ್ದ ಆಚರಣೆಯನ್ನು ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ. ಕುಟುಂಬದ ಸದಸ್ಯರು ಪಿತೃ ಅಥವಾ ಅವರ ಮರಣ ವಾರ್ಷಿಕೋತ್ಸವದಂದು ಪೂರ್ವಜರ ಸ್ಮರಣೆಗಾಗಿ ಸಸಿಗಳನ್ನು ನೆಟ್ಟು ಪೂರ್ವಜರ ಸಂತೋಷಪಡಿಸುವ ಮನಸ್ಸುಗಳಿಗಾಗಿ ನೋಡಿ, ವಾರ್ಷಿಕೋತ್ಸವದಂದು ಪೂರ್ವಜರ ಸ್ಮರಣೆಗಾಗಿ ಸಸಿಗಳನ್ನು ನೆಟ್ಟರೆ ಪೂರ್ವಜರು ಸಂತೃಪ್ತರಾಗುತ್ತಾರೆ ಮತ್ತು ಮನಸ್ಸಿನ ಎಲ್ಲ ಆಸೆಗಳನ್ನು ಪೂರೈಸುತ್ತಾರೆ. ಪಿತೃಪಕ್ಷದ ಸಮಯದಲ್ಲಿ ಅರಳಿ ಮರ, ತುಳಸಿ ಗಿಡ, ಬಿಲ್ವಪತ್ರೆ ನೆಡುವುದರಿಂದ ಪೂರ್ವಜರಿಗೆ ಶಾಂತಿ ಸಿಗುತ್ತದೆ. ಇವೆಲ್ಲವನ್ನು ದೇವರ ಮರಗಳೆಂದು ಪರಿಗಣಿಸಲಾಗುತ್ತದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ವಿಷ್ಣು ದೇವನು ಅರಳಿ ಮರದಲ್ಲಿ ನೆಲೆಸಿರುತ್ತಾನೆ.
ಕೊಡುತ್ತಾನೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ನಮ್ಮ ಪೂರ್ವಿಕರ ಹೆಸರಲ್ಲಿ ಗಿಡ ಮರಗಳನ್ನ ನಾವು ದೇವಸ್ಥಾನಗಳಿಗೆ ದಾನವಾಗಿ ಕೊಟ್ಟು ಅಥವಾ ಅಲ್ಲಿ ದೇವಸ್ಥಾನದಲ್ಲಿ ಇಂಥ ಮರಗಳನ್ನು ನೆಡೋದ್ರಿಂದ ಸಹ ನಾವು ಪಿತೃದೇವತೆಗಳ ಆಶೀರ್ವಾದವನ್ನು ಪಡೆಯಬಹುದು ಮತ್ತು ನಮ್ಮ ಜೀವನದಲ್ಲಿರುವಂಥ ಆಸೆ ಅಭಿಲಾಷೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.